ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಮುಸ್ತಾಕ್ ಹತ್ತಿಕಟಗಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಬೈಲಹೊಂಗಲದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಿಟಿ ರುದ್ರಾಶ್ರಮದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಯುವ ಜನತೆಗೆ ಮಾದರಿಯಾಗುವಂತಹ ಇಂಥ ಸಮಾಜಮುಖಿ ಕಾರ್ಯಗಳು ಖಂಡಿತವಾಗಿಯೂ ಸಮಾಜದಲ್ಲಿ ಶ್ಲಾಘನೀಯ ಎಂಬಂತೆ ಮುಸ್ತಾಕ್ ಹತ್ತಿಕಟಗಿ ಅವರು ಪಾರ್ಟಿ, ಪಬ್ ಅಥವಾ ಹೋಟೆಲ್ಗಳಲ್ಲಿ ದುಂದುವೆಚ್ಚ ಮಾಡುವ ಬದಲು ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಂತಹ ಸ್ಥಳಗಳಲ್ಲಿ ಹುಟ್ಟುಹಬ್ಬ ಆಚರಿಸಿ ಹೆಚ್ಚು ಅರ್ಥಪೂರ್ಣವಾಗಿ ಹಿರಿಯ ಜೀವಿಗಳೊಂದಿಗೆ ಸಮಯ ಕಳೆದು ಮತ್ತು ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಹಣ್ಣು, ಹಂಪಲ, ಹಾಲು, ಸಿಹಿ ವಿತರಿಸುವ ಮೂಲಕ ಹಿರಿಯರಿಗೆ ಗೌರವ ನೀಡಿ ಇಂದಿನ ಯುವ ಪೀಳಿಗೆಗೆ ಮತ್ತು ಸಮಾಜಕ್ಕೆ ಪ್ರೇರಣೆಯಾಗುವ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ಅಧ್ಯಕ್ಷರಾದ ಸುರೇಶ್ ತಳವಾರ್, ಪತ್ರಕರ್ತರಾದ ಯಾಸೀನ್ ಕಿತ್ತೂರ್, ಶಿವಾನಂದ್ ಸಂಬೋಜಿ, ಸಿದ್ದು ಕೊತ್ತಲ್, ಬಸವರಾಜ್ ಕುದುರಿ ಉಪಸ್ಥಿತರಿದ್ದರು. ವಾಹಿನಿಯೊಂದಿಗೆ ವಿಜಯವಾಣಿ ಪತ್ರಿಕೆಯ ವರದಿಗಾರರು ಹಾಗೂ ಹಾಯ್ ಮಲಪ್ರಭಾ ಚಾನಲ್ ಸಂಪಾದಕರಾದಂತಹ ಶ್ರೀಯುತ ಯಾಸೀನ್ ಕಿತ್ತೂರ್ ಅವರು ನಮ್ಮೊಂದಿಗಿದ್ದಾರೆ. ಏನು ಸುತಗಟ್ಟಿ ಗ್ರಾಮದವರಾದ ಮುಸ್ತಾಕ್ ಹತ್ತಿಕಟಗಿ ಅವರು ಇವತ್ತಿನ ದಿವಸ ಬೈಲಹೊಂಗಲ ಪಟ್ಟಣದ ಜಿಟಿ ರುದ್ರಾಶ್ರಮದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಸರ್. ಈ ಕುರಿತು ತಾವು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ಒಳ್ಳೆಯ ಒಂದು ಸಂತೋಷದ ವಿಚಾರ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವರು ತಮ್ಮ ಹುಟ್ಟುಹಬ್ಬವನ್ನು ವೈಭವಪೇತವಾಗಿ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಆಚರಿಸುವುದಕ್ಕಿಂತ ಮುಸ್ತಾಕ್ ಹತ್ತಿಕಟಗಿ ಅವರು ವೃದ್ಧಾಶ್ರಮಕ್ಕೆ ಬಂದು ಅವರಿಗೆ ಸಿಹಿ ತಿನ್ನಿಸುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದು ಹೆಮ್ಮೆಯ ಸಂಗತಿ. ಇದು ಮತ್ತೊಬ್ಬರಿಗೆ ಮಾದರಿಯಾಗಲಿ ಎಂಬುದು ನನ್ನ ಆಸೆ. ಇದರ ಜೊತೆ ನಮ್ಮ ಬೆಳವಡಿಯ ಶಿವಾನಂದ ಸಂಬೋಜಿ ಹಾಯ್ ಶಿವ ವಾಣಿಯ ಸಂಪಾದಕ ಹಾಗೂ ಬಸವರಾಜ್ ಕುದುರಿ ಮುಬಸ್ನವರು ಹಾಗೂ ಸಿದ್ದಪ್ಪ ಯರಗಟ್ಟಿಯವರು, ಇವರು ಆಟೆ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೆಮ್ಮೆಯ ಸಂಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಂದು ಕೆಲವು ಹಳ್ಳಿಗಳಲ್ಲಿ ತಂದೆ ತಾಯಿಗಳನ್ನು ಹೊರಗಿಟ್ಟು ತಮ್ಮ ವೈಭವದ ಜೀವನ ಆರಿಸಿಕೊಂಡ ಕೆಲವು ಯುವಕರ ಇದು ಒಂದು ತಿಳಿಯಬೇಕಾದ ವಿಷಯ. ತಂದೆ ತಾಯಿಗಳಂದರೆ ದೇವರು ಎಂಬ ಭಾವನೆ ಎಲ್ಲರಲ್ಲಿ ತಳವೂರಬೇಕು ಎಂಬ ಆಸೆ ಹೊತ್ತ ನಮ್ಮ ಮುಸ್ತಾಕ್ ಹತ್ತಿಕಟಗಿಯವರು ಅವರಿಗೆ ತುಂಬ ಹೊರದಾದ ಅಭಿನಂದನೆಗಳು. ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೊರಗಾಕಿ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಆ ತಂದೆ ತಾಯಿಯಿಂದಲೇ ಇವರು ಜಗತ್ತಿಗೆ ನೋಡಿದ್ದಾರೆ ಅನ್ನೋದು ಭಾವನೆ ಅವ್ರ ಕಡೆ ಬರಬೇಕು. ಇಂಥದ್ದೆಲ್ಲ ಆಗಬಾರ್ದು. ದಯವಿಟ್ಟು ಆದಷ್ಟು ತಂದೆ ತಾಯಿಗಳನ್ನ ದೇವರಂತ ಕಾಣುವಂತ ಭಾವನೆ ಆಗ್ಬೇಕಂತ ನನ್ನ ವಿಚಾರ. ಏನು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಸೇವಾ ಸಂಸ್ಥೆ ಒಂದು ಇಂದಿರಾನಗರದಲ್ಲಿರುವಂತಹ ಒಂದು ಬೈಲಹೊಂಗಲ ಪಟ್ಟಣದ ಇಂದಿರಾನಗರದಲ್ಲಿರುವಂತಹ ಜಿಟಿ ರುದ್ರಾಶ್ರಮದಲ್ಲಿ ಇವತ್ತಿನ ದಿವಸ ಒಂದು ಸುತಗಟ್ಟಿ ಗ್ರಾಮದವರಾದಂತಹ ಮುಸ್ತಾಕ್ ಹತ್ತಿಕಟಗಿ ಮಾನವ ಹಕ್ಕುಗಳ ಆಯೋಗದ ಒಂದು ಮಾಧ್ಯಮ ಸಮಿತಿಯ ಒಂದು ತಾಲೂಕಾ ಅಧ್ಯಕ್ಷರಾದಂತಹ ಮುಸ್ತಾಕ್ ಹತ್ತಿಕಟಗಿ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾವು ಇವತ್ತು ಒಂದು ನಿಮ್ಮ ಒಂದು ರುದ್ರಾಶ್ರಮದಲ್ಲಿ ಆಚರಣೆ ಮಾಡಿದ್ವಿ ಸರ್. ಇದರ ಕುರಿತು ಏನು ಇಷ್ಟಪಡ್ತೀರಿ ಸರ್? ಈ ನಮ್ಮ ಜಿಟಿ ವೃದ್ಧಾಶ್ರಮಕ್ಕೆ ಆಗಿರುವಂಥ ನನ್ನೆಲ್ಲ ಪತ್ರಿಕಾ ಮಿತ್ರರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ನಾವು ಸುಮಾರು 23 ವರ್ಷಗಳಿಂದ ನಮ್ಮ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸೇವಾ ಸಂಸ್ಥೆ ಎಂಬ ಹೆಸರಿನ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಕಾಗವಾಡದಲ್ಲಿ ಸಾಂತ್ವನ ಕೇಂದ್ರ ಆಗಿರ್ಬೋದು, ಮಂಗಳೂರಿನಲ್ಲಿ ಏಡ್ಸ್ ಪ್ರಿವೆಂಷನ್ ಸೊಸೈಟಿ ವತಿಯಿಂದ ಈ ಟ್ರಕ್ ಡ್ರೈವರ್ಗಳಿಗೆ ಅವರ ತಪಾಸಣೆ ಮಾಡುವುದಾಗಿರ್ಬೋದು, ಹೆಣ್ಣುಮಕ್ಕಳಿಗೆ ಹೊಲಿಗೆ ತರಬೇತಿ ಆಗಿರ್ಬೋದು, ಹಾಗೂ ಅನಾಥರಿಗೆ ನಿರ್ಗತಿಕರಿಗೆ ನಮ್ಮ NGO ವತಿಯಿಂದ ಕರೋನಾದಲ್ಲಿ ಬರಗಾಲದಲ್ಲಿ ಬಟ್ಟೆಗಳನ್ನು ವಿತರಿಸೋದಾಗಿರ್ಬೋದು, ಈ ರೀತಿ ನಮ್ಮ ಸಂಘದ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬಂದಿದ್ದೇವೆ. ಜೊತೆಗೆ ಇಂದಿರಾನಗರದಲ್ಲಿರ್ತಕ್ಕಂಥ ನಮ್ಮ ಜಿಟಿ ವೃದ್ಧಾಶ್ರಮವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಳಗಾವಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೈಲಹೊಂಗಲ್ ಹಾಗೂ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸೇವಾ ಸಂಸ್ಥೆ ಬೈಲಹೊಂಗಲ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಬಹಳಷ್ಟು ಚೆನ್ನಾಗಿ ನಡೆಸಿಕೊಂಡು ಬಂದಿರ್ತೀವಿ. ಇಲ್ಲಿ ಆಶ್ರಮದಲ್ಲಿ ಬಹಳಷ್ಟು ಹಿರಿಯ ಜೀವಿಗಳು ತಮ್ಮ ಎಷ್ಟೋ ಹಿರಿಯ ಜೀವಿಗಳಿಗೆ ಮಕ್ಕಳಿದ್ದರೂ ಕೂಡ ಅವರನ್ನು ನೋಡದೆ ನಮ್ಮಲ್ಲಿ ತಂದು ಬಿಟ್ಟಾಗ ನಮ್ಮ ಆಶ್ರಮದಲ್ಲಿ ಅವರನ್ನು ಅವರ ಮಕ್ಕಳಿಗಿಂತ ಹೆಚ್ಚಿನ ಕಾಳಜಿ ವಹಿಸಿ ಅವರಿಗೆ ಬಹಳಷ್ಟು ಉತ್ತಮ ರೀತಿಯಿಂದ ನಾವು ನಡೆಸಿಕೊಳ್ತೇವೆ. ಬೆಳಗ್ಗೆ ಅವರಿಗೆ ಸ್ನಾನ ಆಗಿರ್ಬೋದು,
ಮುಂಜಾನೆ ಚಹಾ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಮೆಡಿಕಲ್ ವ್ಯವಸ್ಥೆ ಆಗಿರ್ಬೋದು, ನಿತ್ಯನೂ ಅಥವಾ 2 ದಿನಕ್ಕೊಮ್ಮೆ ಡಾಕ್ಟರ್ ಬಂದು ಅವ್ರನ್ನೆಲ್ಲರನ್ನು ತಪಾಸಣೆ ಮಾಡೋದಾಗಿರ್ಬೋದು. ಅವರಿಗೆ ಬಹಳಷ್ಟು ಜನ ಈ ವೃದ್ಧಾಶ್ರಮ ನೋಡ್ಕೊಂಡ ಇಲ್ಲಿ ತಮ್ಮ ಹುಟ್ಟುಹಬ್ಬಗಳನ್ನು ಸಹಿತ ಆಚರಣೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತ ನಮ್ಮ ಮುಸ್ತಾಕ್ ಅವರು ನಮ್ಮ ಆಶ್ರಮಕ್ಕೆ ಬಂದ ತಮ್ಮ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡಿದ್ದಾರೆ. ಈ ನೀವು ಮಾಡುವಂತ ಸೇವೆ ಪ್ರತಿಯೊಬ್ಬರಿಗೂ ಒಂದು ಮಾದರಿ ಆಗಲಿ ಅಂತ ಒಂದು ಆಸೆ ನಮ್ದು ಇದೆ, ನಿಮ್ದು ಇದೆ ಸರ್. ನಮಗೆ ಚೆನ್ನಾಗಿ ನೀವು ನಿಮ್ಮ ಅಭಿಪ್ರಾಯ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸ್ತೀರಿ. ಎಲ್ಲರ ಪರವಾಗಿ ನಮಗೆ ಥ್ಯಾಂಕ್ ಯು.